ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಅದರಲ್ಲೂ ಸಹ SSLC ವಿದ್ಯಾರ್ಥಿಗಳಿಗೆ ಏನು ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಬರೆಯುವಂತಹ SSLC ವಿದ್ಯಾರ್ಥಿಗಳಿಗೆ ಒಂದು ಕೊನೆ ಕ್ಷಣದಲ್ಲಿ ಕೊನೆ ತಿಂಗಳುಗಳಲ್ಲಿ ಅಭ್ಯಾಸ ಮಾಡೋದು ಹೇಗೆ, ಪರೀಕ್ಷೆಯ ತಯಾರಿ ಹೇಗಿರಬೇಕು ಅನ್ನುವಂತಹ ಒಂದು ವಿಶೇಷ ಸರಣಿನಲ್ಲಿ ಇವತ್ತು ವಿಜ್ಞಾನ ಶಿಕ್ಷಕರಾದಂತಹ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿಜ್ಞಾನ ಶಿಕ್ಷಕರಾದಂತಹ ಹರ್ಷಿತಾ ಮೇಡಮ್ ಅವರೊಂದಿಗೆ ನಾವಿದ್ದೀವಿ. ಸೊ ಅವರು ಇಲ್ಲಿ ವಿಜ್ಞಾನ ಸಬ್ಜೆಕ್ಟನ್ನು ಬೋಧನೆ ಮಾಡ್ತಾರೆ. ಸೊ ಅವರು ಹೇಗೆ ವಿದ್ಯಾರ್ಥಿಗಳಿಗೆ ಒಂದು ಸಲಹೆಗಳನ್ನ ಔಟ್ ಆಫ್ ಅಂಕ ತೆಗೊಳ್ಳಿಕ್ಕಾಗಿರ್ಬೋದು ಅಥವಾ ಹೇಗೆ ಅಭ್ಯಾಸ ಮಾಡಬೇಕು ಕೊನೆಯ ದಿನಗಳಲ್ಲಿ ಅಂತೇಳಿ ಅವ್ರನ್ನ ನಾನು ಸಲಹೆಗಳನ್ನ ಕೇಳ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಮೇಡಮ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ವಿಜ್ಞಾನವು ಜಗತ್ತನ್ನು ತೆರೆದ ಮನಸ್ಸಿನಿಂದ ನೋಡುವ ಒಂದು ವಿಷಯವಾಗಿದೆ. ಸೊ ಇಟ್ ಕ್ಯಾನ್ ಬಿ ಫಿಸಿಕ್ಸ್, ಇಟ್ ಕ್ಯಾನ್ ಬಿ ಕೆಮಿಸ್ಟ್ರಿ, ಇಟ್ ಕ್ಯಾನ್ ಬಿ ಬಯಾಲಜಿ. ಸೊ ಆ ರೀತಿ ನೋಡೋದಾದರೆ ಇವಾಗ ಡಿಸೆಂಬರ್, ತುಂಬ ವೆದರು ಕೋಲ್ಡ್ ಆಗಿದೆ. ಸೊ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ಅಪ್ಲೈಡ್ ಸೈನ್ಸನ್ನು ನೀವು ಟೀಚ್ ಮಾಡ್ತಾ ಇದ್ದೀರಾ ಅಂತೇಳಿ? ಅಪ್ಲೈಡ್ ಸೈನ್ಸ್ ಮೀನ್ಸ್ ಇದು ಸೀಸನ್ ಸರ್. ವಿಂಟರ್ ಸೀಸನ್ ಫುಲ್ ಕೋಲ್ಡ್ ಇರುತ್ತೆ. ಸೊ ದೇ ಹ್ಯಾವ್ ಟು ಟೇಕ್ ಈಟ್ ಫುಡ್. ಓಕೆ. ಆ್ಯಂಡ್ ದೇ ಹ್ಯಾವ್ ಟು ಮೇಂಟೈನ್ ದೇರ್ ಬಾಡಿ ಟೆಂಪ್ರೇಚರ್. ಓಕೆ. ಅವ್ರ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು. ಯಾವ್ದು ನಾವು ಹೇಳ್ತೀವಲ್ಲ ಡ್ರೈ ಫ್ರೂಟ್ಸ್ ಮತ್ತು ಕೊಬ್ಬರಿ ಆ ಥರ, ಮತ್ತು ಲಡ್ಡು ಲೈಕ್ ದಟ್, ಬಿಕಾಸ್ ದೇ ಹ್ಯಾವ್ ಡ್ರೈ ಫ್ರೂಟ್ಸ್. ಹಂಗಾಗಿ ಅವೇನು ಮಾಡುತ್ತೆ, ನಮ್ಮ ಬಾಡಿನ ಉಷ್ಣತೆ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಆದಷ್ಟು ಬೆಚ್ಚನೆ ಇರೋಂತಹ ಅದರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಓಕೆ. ಈಸ್ ದೇರ್ ಎನಿ ರಿಲೆವೆಂಟ್ ಸಿಲೆಬಸ್ ಇನ್ ಸಬ್ಜೆಕ್ಟ್? ಫಾರ್ 10th ಇಟ್ ಈಸ್ ನಾಟ್ ದೇರ್, ಫಾರ್ 6th ಸ್ಟ್ಯಾಂಡರ್ಡ್ ಇಟ್ ಈಸ್ ದೇರ್. ಓಕೆ. ಸೊ ವಿಜ್ಞಾನ ಅಂತ ಬಂದಾಗ ವಿದ್ಯಾರ್ಥಿಗಳು ಈ SSLC ಪರೀಕ್ಷೆಯಲ್ಲಿ ಯಾವ ಒಂದು ವಿಭಾಗದಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ಬೋದು, ಮತ್ತು ಅದಕ್ಕೆ ಒಂದು ಸ್ಮಾರ್ಟ್ ಟೆಕ್ನಿಕ್ಗಳು ಏನು ಅಂತ ಹೇಳಿ? ನಮ್ಮ ವಿಜ್ಞಾನ ವಿಷಯದಲ್ಲಿ ಬಂದರೆ ನಾವು 3 ಪಾರ್ಟ್ ಮಾಡ್ತೀವಿ: ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಫಿಸಿಕ್ಸ್. ಓಕೆ. ಕೆಮಿಸ್ಟ್ರಿಲಿ ಬಂದು 25 ಮಾರ್ಕ್ಸ್ ಇರುತ್ತೆ, ಫಿಸಿಕ್ಸಲ್ಲಿ ಬಂದು 27, ಮತ್ತು ಬಯಾಲಜಿಲಿ ಬಂದು 28 ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆ. ನಮಗೆ ಬಯಾಲಜಿ ಗೊತ್ತಿದೆ ಆಲ್ರೆಡಿ. ಸೈನ್ಸ್ ಮೀನ್ಸ್ ನಮ್ಮ ದಿನನಿತ್ಯ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನೇ ನಾವು ಇಲ್ಲಿ ಸಿಲೆಬಸ್ ಆಗಿ ಓದ್ತಾ ಇದ್ದೀವಿ ಅಷ್ಟೇ. ನಮ್ಮ ಡೈಲಿ ಲೈಫ್ಗೆ ಕನೆಕ್ಟ್ ಮಾಡ್ಕೊಂಡಾಗ ಅದು ತುಂಬ ಈಸಿ ಆಗುತ್ತೆ. ಬೈಹರ್ಟ್ ಮಾಡೋದು, ನೆನ್ಪಿಟ್ಕೊಳೋದು ಆ ಥರ ಮಾಡಬಾರ್ದು. ಅದನ್ನು ನಾವು ಅರ್ಥ ಮಾಡ್ಕೊಂಡು ಓದಿದಾಗ ಸೈನ್ಸ್ ನಮಗೆ ತುಂಬ ಈಸಿ ಆಗುತ್ತೆ. ಓಕೆ. ಆ್ಯಂಡ್ 3 ಪಾರ್ಟ್ಸ್ ಅಂತ ಬಂದಾಗ ಬಯಾಲಜಿ ಈಸ್ ಈಸಿ, ಬಿಕಾಸ್ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಫ್ ಯು ನೋ ಗ್ರಾಮರ್ ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ನಾವೇ ಆರಾಮಾಗಿ ಅದನ್ನು ಬರಿಬೋದು ನಮ್ಮ ಓನ್ ಆಗಿ. ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಬಂದಾಗ ಫಿಸಿಕ್ಸ್ನ ನಾವು ತುಂಬ ಮ್ಯಾಥ್ಸಲ್ಲಿ ಯಾರು ಶಾರ್ಪ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಫಿಸಿಕ್ಸ್ ಈಸಿ ಆಗುತ್ತೆ. ಕೆಮಿಸ್ಟ್ರಿ ಪಾಠ ನೀಟಾಗಿ ಕೇಳಿಬಿಟ್ರೆ ಅವ್ರು ಓದೋದಷ್ಟೇ ಅವರಿಗೆ. ಇನ್ನು ಬಯಾಲಜಿ ತಗೊಂಡ್ರೆ ಯಾರು ನಿಸರ್ಗದತ್ತ ಜಾಸ್ತಿ ನಾರ್ಮಲಿ ಅವ್ರ ಓನಾಗೆ ಬರಿಬಹುದು. ಅದೇ ರೀತಿ ಕ್ವೆಶ್ಚನ್ಗಳು ಬರುತ್ತೆ. ಸಾಕು. ಹೌದು. ಈಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಇರುತ್ತೆ, ಎಕ್ಸ್ಕ್ರೀಷನ್ ಹೇಗೆ, ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಆಮೇಲಿಂದ ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಏನು, ಓಝೋನ್ ಏನು, ಇದೆಲ್ಲ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಲೈಫಲ್ಲಿ ನೋಡ್ಕೊಂಡು ಬಂದಿರೋದ್ರಿಂದ ಬಯಾಲಜಿ ನಮಗೆ ಅದನ್ನ ಇಂಗ್ಲಿಷ್ ಕಲ್ತಿರೋರ್ಗೆ ಇನ್ನೂ ತುಂಬಾ ಸರಳವಾಗಿ ಬರೆಯೋದಕ್ಕೆ ಆರಾಮಾಗಿ ಅವ್ರು ಬರೀಬಹುದು. ಅದರಲ್ಲಿ ಯಾವುದೇ ಈಕ್ವೇಷನ್ಸ್ ಬರಲ್ಲ, ಯಾವುದೇ ಅಂತ ಪ್ರಾಬ್ಲಮ್ಮು ಮ್ಯಾಥಮೆಟಿಕ್ಸ್ ಏನೂ ಇರೋದ್ರಿಲ್ಲ, ಅದು ಈಸಿಯಾಗಿ ಅವ್ರು ಸ್ಕೋರ್ ಮಾಡ್ಬೋದು. ಓಕೆ ಮೇಡಮ್, ಇನ್ನು ಬೆರಳೆಣಿಕೆ ದಿನಗಳಷ್ಟೇ ಇದ್ದಾವೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ. ಸೊ ಈ ಕೊನೆ ಒಂದು 3 ತಿಂಗಳಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಈ 3 ವಿಭಾಗಗಳಿಗೂ ಸಹ ಹೇಗೆ ಹೌ ಕ್ಯಾನ್ ಡಿವೈಡ್ ದಿ ಟೈಮ್, ಅಂದರೆ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಹೇಗೆ ಓದ್ಬೋದು? ನಮ್ಮದು ಸೈನ್ಸ್ ಬಂದ್ಬಿಟ್ಟು 13 ಚಾಪ್ಟರ್ಸ್ ಅಷ್ಟೇ ಇರೋದ್ರಿಂದ ಅಷ್ಟು ಏನು ತೊಂದರೆ ಅಂತ ಅನಿಸಲ್ಲ ಓದೋದಕ್ಕೆ, ಓದ್ಬೋದು. ಬಟ್ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಅರ್ಥ ಆದಮೇಲೆ ಕೆಮಿಸ್ಟ್ರಿಗೆ 4 ಚಾಪ್ಟರ್ಸ್ ಇದೆ, ಆ್ಯಂಡ್ ಬಯಾಲಜಿ 5 ಚಾಪ್ಟರ್ಸ್ ಇದೆ, ಫಿಸಿಕ್ಸ್ 4 ಚಾಪ್ಟರ್ಸ್ ಇದೆ. ಅದನ್ನು ಫಸ್ಟು ಯಾವುದು ಈಸಿ ಇದೆ ಬಯಾಲಜಿ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು ಅವರು. ಅದಾದಮೇಲೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸು, ಆ್ಯಸಿಡ್ ಬೇಸು, ಅದನ್ನೆಲ್ಲ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರುತ್ತೆ. ನಾವು ಹೇಳ್ತೀವಿ ಕರೋಷನ್ ಓದಿ, ರ್ಯಾನ್ಸಿಡಿಟಿ ಓದಿ ಅಂತ, ಅಂಥವೆಲ್ಲ ಕಂಪಲ್ಸರಿ ಕ್ವಶನ್ ಬರೋದ್ರಿಂದ ಮಕ್ಕಳು ಅವನ್ನ ಟೀಚರ್ಸ್ ಹೇಳಿರೋಂತಹ ಸಾಲ್ಟ್ಸ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ಅವ್ರು ಫೇಲ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಆ್ಯಂಡ್ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ಲೆಫ್ಟ್ ಸೈಡ್ ದೇ ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್. ರೈಟ್ ಸೈಡಲ್ಲಿ ಅವರು ಪೆನ್ಸಿಲೇ ಮಾರ್ಕ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬೇಕು. ಅದು ಪ್ರಾಪರಾಗಿ ಅವರು ಸ್ಕೇಲ್ಸ್ ಯೂಸ್ ಮಾಡಿ ಚೆನ್ನಾಗಿ ಬರೆದ್ರೆ ಡಯಾಗ್ರಾಮ್ಸಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ಸೇ ಇರೋದಿಲ್ಲ ಅವ್ರಿಗೆ. ಮತ್ತು ಫಿಸಿಕ್ಸಲ್ಲಿ ರೇ ಡಯಾಗ್ರಾಮ್ಸ್ ಬರುತ್ತೆ,
ಅದನ್ನು ಚೆನ್ನಾಗಿ ಕಲ್ತಿದ್ರೆ ಅದ್ರಲ್ಲಿ ಪ್ರಾಬ್ಲಮ್ ಮಾಡೋದು ಅವ್ರಿಗೆ ತುಂಬ ಈಸಿ ಆಗುತ್ತೆ. ಮೇಡಮ್ ಮತ್ತೆ ಈ ವಿಜ್ಞಾನ ಮತ್ತು ಗಣಿತದ ವಿಷಯಗಳು ಯಾರು ಮುಂದೆ ನಾನು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು, ನಾನು ಟೆಕ್ನಿಕಲ್ ಫೀಲ್ಡಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನಾನು ಮೆಡಿಕಲ್ ಓದಿ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಗಣಿತದ ಜೊತೆಗೆ ವಿಜ್ಞಾನದ ಅಂಕಗಳು ಸಹ ಅತಿ ಮುಖ್ಯ. ಸೊ ಇದನ್ನ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ್ದೀರಾ? ಇದ್ರ ಬಗ್ಗೆ ಏನು ಟೀಚ್ ಮಾಡಿದ್ದೀರಾ? ಹೌದು ಸರ್, ಅದನ್ನ ನಾವು ಯಾವಾಗಲೂ ತಿಳ್ಕೊಬೇಕಾದ್ದೇನು ವಿದ್ಯಾರ್ಥಿಗಳು? ನಾವು ಮಕ್ಕಳಿಗೆ ಹೇಳ್ಬೇಕಾದ್ರೂ ಪಾಠ ಮಾಡಬೇಕಾದ್ರೆ ಹೇಳ್ತೀವಿ 9th and 10th ಅಲ್ಲಿ ಏನು ಸೈನ್ಸ್ ಸಬ್ಜೆಕ್ಟು ಇದಾವೆ, ದೇ ಆರ್ ದ ಬೇಸಿಕ್ಸ್ ಫಾರ್ ದ ಫಸ್ಟ್ ಅಂಡ್ ಸೆಕೆಂಡ್ PUC. ಇಲ್ಲಿ ಏನು ಬೇಸಿಕ್ಸ್ ಇದೆ ಅದ್ರ ಮೇಲೆ ದೀಸ್ ಆರ್ ಲೈಕ್ ಸ್ಟೆಪ್ಪಿಂಗ್ ಝೋನ್ಸ್. ಸ್ಟೆಪ್ ಸ್ಟೋನ್ಸ್ನ ಚೆನ್ನಾಗಿ ಕಲ್ತಿದ್ರೆ ಮಾತ್ರ ಬಿಲ್ಡಿಂಗ್ ಚೆನ್ನಾಗಿರಕ್ಕೆ ಸಾಧ್ಯ. ಅದೇ ಥರ ಅವ್ರು 9th and 10th ನಾವು ಓದಿದೀವಿ ಬಿಡು, ಮಾರ್ಕ್ಸ್ ಬಂದಿದೆ ಅಂತ ಅದನ್ನಲ್ಲೇ ಅವ್ರು ಮರ್ತ್ಬಿಟ್ರೆ ಅದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ತಾ ಆ ಬೇಸಿಕ್ಸ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ರೆ ಫಸ್ಟ್ PU ಸೆಕೆಂಡ್ PU ಅದೆಲ್ಲ ಸ್ಕೋರಿಂಗು ಈಸಿ ಆಗುತ್ತೆ. ಸೈನ್ಸ್ ಅವ್ರಿಗೆ ಕಷ್ಟ ಅನ್ಸೋದೇ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಈಗ ಸೈನ್ಸ್ನೇ ಪ್ರಿಫರ್ ಮಾಡೋದ್ರಿಂದ ಇದನ್ನೆಲ್ಲ ಅವ್ರು ಓದೋದು ತುಂಬ ಒಳ್ಳೇದು ಅವ್ರಿಗೆ. ಇನ್ನು ವಿದ್ಯಾರ್ಥಿಗಳು ಸೈನ್ಸಲ್ಲಿ ಅಪ್ಲಿಕೇಶನ್ಸ್ ಬೇಸ್ಡ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂದರೆ ಹೇಗೆ ಸಿದ್ಧರಾಗಬೇಕು? ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು ನಿಮ್ಮ ಪ್ರಕಾರ? ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂದರೆ ಟ್ವಿಸ್ಟಿಂಗ್ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್ ಕೊಡಲ್ಲ. ಆಲ್ರೆಡಿ 4-5 years ಇಂದ ನೋಡ್ತಿರೋದ್ರಿಂದ ಸೈನ್ಸ್ ಪೇಪರೇ ಟಫ್ ಆಗಿ ಕೊಡೋದು. ಹೌದು, ಅವರು ಎಕ್ಸ್ಪೆಕ್ಟ್ ಮಾಡೋದು 10th ಅವ್ರಿಗೇನೆ. ಆಲ್ ಪೇಪರ್ಸ್ ಅವ್ರು ಎಕ್ಸ್ಪೆಕ್ಟ್ ಯಾಕಂದ್ರೆ ನಾನು ತಿಳ್ಕೊಂಡಿದ್ದು ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರೀತಾರೋ ಅವ್ರಿಗೆ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಸೊ ಅದರಿಂದ ಮಕ್ಕಳದು ಒಂದು ಅನಾಲಿಸಿಸ್ಸೇ ಬೇರೆ ಇರುತ್ತೆ. ಬಟ್ 10th ಸೈನ್ಸ್ ಪೇಪರ್ ನೋಡ್ತಿದ ತಕ್ಷಣನೇ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಆಗಿಬಿಡುತ್ತೆ. ಯಾಕೆಂದರೆ ದೇ ಆರ್ ಆಲ್ ಇಂಡೈರೆಕ್ಟ್ ಕ್ವಶನ್ಸ್. ಫಾರ್ ದಟ್ ದೇ ಹ್ಯಾವ್ ಟು ರೀಡ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ನ ಯಾರು ಪರ್ಫೆಕ್ಟಾಗಿ ಓದ್ತಾರೆ, ಲೈನ್ ಬೈ ಲೈನ್ ದೇ ಹ್ಯಾವ್ ಟು ರೀಡ್. ಆಗ ಮಾತ್ರ ಅವರು ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕೆ ಸಾಧ್ಯ. ಲಾಸ್ಟ್ ಇಯರ್ ನಮ್ಮ ಶಾಲೆ ಮಕ್ಕಳು 99, 97 ಎಲ್ಲ ಸ್ಕೋರ್ ಮಾಡಿದ್ದಾರೆ. ಕಾರಣ ಏನು ಗೊತ್ತಾ, ಒಂದು ಎಲ್ಲೋ ಚೆನ್ನಾಗಿ ಸರ್ ಮಕ್ಕಳು ಓದೋದ್ರ ಮೇಲೆ ತುಂಬ ಡಿಪೆಂಡ್ ಆಗಿದೆ ಸರ್. ಒಂದು ಲೈನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಆ ಕ್ವಶನ್ ಕೊಟ್ಟಿರ್ತಾರೆ. ಬುಕ್ ಓದಿರೋರಿಗೆ ಮಾತ್ರ ಬರೆಯೋಕ್ಕೆ ಸಾಧ್ಯ. ಕೆಲವ್ರು ಏನು ಮಾಡ್ತಾರೆ, ನೋಟ್ಸ್ ಸಾಕು, ಯಾವುದೋ ಒಂದು ಗೈಡ್ ಇದ್ರೆ ಸಾಕು ಅದನ್ನ ರೆಫರ್ ಮಾಡ್ತಿರ್ತಾರೆ. ಬಟ್ ವಾಟ್ ಈಸ್ ದೇರ್ ಫಾರ್ ಸೈನ್ಸ್ 10th ಟೆಕ್ಸ್ಟ್ ಬುಕ್ ಏನಿದೆಯಲ್ಲ ಅದನ್ನ ಪಿನ್ ಟು ಪಿನ್ ಓದಬೇಕು. ಒಂದು ಲೈನು ಬಿಡದೆ ಹೋದ್ರೆ ಆ ಮಕ್ಕಳು ಖಂಡಿತ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಓಕೆ ಮೇಡಮ್, ಇಂದಿನ AI ಕಾಲಘಟ್ಟಕ್ಕೆ ತಕ್ಕಂತೆ AI ಕಾಲಘಟ್ಟಕ್ಕೆ ಕಾಂಪಿಟೇಟಿವ್ ರೇಂಜ್ ಹಂಗಿದೆ, AI ಬಂದಿದೆ. ಸೊ ಮಕ್ಕಳು ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಬದುಕಬೇಕು ಅಂತಂದರೆ ಹಲವಾರು ವಿಷಯಗಳನ್ನ AIಗೆ ಸಂಬಂಧಪಟ್ಟಂಗೆ ಕಲಿಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ನಿಮ್ಮ ಪ್ರಕಾರ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಈ ಎರಡೂ ಸಬ್ಜೆಕ್ಟ್ಗಳಲ್ಲಿ ಆ ಒಂದು ಸಿಲೆಬಸ್ಗಳಿದಾವ? ಅಂದರೆ ಆ ರೀತಿ ಒಂದು ಪಠ್ಯ ವಿಷಯ ಏನಾದರೂ ಅಳವಡಿಸಲಾಗಿದೆಯಾ? ಅದಕ್ಕೆ ಹೆಲ್ಪ್ ಆಗೋ ಇಂದಿನ ಕಾಂಪಿಟೇಟಿವ್ ವರ್ಲ್ಡ್ಗೆ AI ಕಾಲಘಟ್ಟಕ್ಕೆ ಸರಿ ಹೊಂದುವಂತೆ ಮ್ಯಾಚ್ ಆಗೋ ರೀತಿ ಏನಾದರೂ? ಇಲ್ಲ ಸರ್, ದೀಸ್ ಆರ್ ಬೇಸಿಕ್ ಕಾನ್ಸೆಪ್ಟ್ಸ್. ಈಗೆಲ್ಲ ಫಸ್ಟ್ ಇದೆಲ್ಲ PUCಗೆ ಬರ್ತಿತ್ತು, ಅದನ್ನೆಲ್ಲ ಈಗ 10th 9th ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ಸ್ ಅಂತ ಹೇಳಿದ್ರೆ CBSE ಇವಾಗ ಆಲ್ರೆಡಿ AI ಪಠ್ಯವನ್ನ 3ನೇ ತರಗತಿಯ ಮಕ್ಕಳಿಂದಲೇ ತರಬೇಕು ಅಂತೇಳಿ ಇವಾಗ ಒಂದು ಸಮಿತಿಯನ್ನ ರಚನೆ ಮಾಡಿ ಅವ್ರು ತರ್ತಿದ್ದಾರೆ. ತರಬೇಕು, ಇನ್ನು ಸ್ವಲ್ಪ ದಿನದಲ್ಲಿ ತರಬೇಕು ಅಂತೇಳಿ 3ನೇ ಕ್ಲಾಸ್ ಮಕ್ಕಳುಗಳಿಗೆ. ಸೊ ಇವಾಗ ಆಲ್ರೆಡಿ ಈಗ ಪರೀಕ್ಷೆ ಬರೆಯೋರು 10th ವಿದ್ಯಾರ್ಥಿಗಳು. ಸೊ ಅವರು CBSEನವರು 3ನೇ ಕ್ಲಾಸ್ಗೆ ತರಬೇಕು ಅಂತಿದ್ರೆ ಇಲ್ಲಿ ಅಟ್ಲೀಸ್ಟ್ ಒಂದು 6th ಇಂದನಾದರೂ ಆರಂಭ ಆಗಬೇಕು ಅನ್ನೋದು ನನ್ನ ಒಂದು ಆ ರೀತಿ ಒಂದು ಹಿನ್ನೆಲೆಯನ್ನು ಯೋಚನೆ ಮಾಡಿದೆ. ಸೊ ನಿಮ್ಮ ಅಭಿಪ್ರಾಯ? AI ಹೌದು, ಈಗ ನಮ್ಮ 6th ಚೇಂಜ್ ಮಾಡಿದ್ದಾರೆ ಸಿಲೆಬಸ್. ಹೌದಾ? ಸೈನ್ಸ್ ಅಂಡ್ ಮ್ಯಾಥ್ಸ್ ಬೋತ್ ಆರ್ ಚೇಂಜ್. 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏನು ಸಿಲೆಬಸ್ ಇದೆ, 7th ಅವ್ರಿಗೆ ಏನು ಸಿಲೆಬಸ್ ಇದೆ, ದೇ ಆರ್ ರೀಡಿಂಗ್ ಇನ್ 6th ಓನ್ಲಿ. ಸೊ ವೆನ್ ದೇ ವಿಲ್ ಕಮ್ ಫಾರ್ 7th ಅದು ಚೇಂಜ್ ಆಗುತ್ತೆ. ಅಗೇನ್ 7th ಅವ್ರಿಗೆ ಇನ್ನೂ ಅಡ್ವಾನ್ಸ್ಡ್ ಆಗಿ ಬರುತ್ತೆ. ಆ ಒಂದು ಇರೋದ್ರಿಂದ ಆಸ್ ಲೈಕ್ CBSE ದೇ ಆರ್ ಆಲ್ಸೋ ಚೇಂಜಿಂಗ್. ನಮ್ಮ ಗೌರ್ಮೆಂಟ್ ಅಲ್ಲೂ ತುಂಬಾ ಚೇಂಜಸ್ ಆಗ್ತಿದೆ. ನೆಕ್ಸ್ಟ್ ಇಯರ್ಗೆ 7th and 6th ಎರಡು ಚೇಂಜ್ ಆಗುತ್ತೆ. ಆ ಮಕ್ಕಳು 10th ಬರೋ ಅಷ್ಟೊತ್ತಿಗೆ AI ಮತ್ತೆ ನಮ್ಮ ಈ ಟೆಕ್ನಿಕಲ್ ಸಿಲೆಬಸ್ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಅನ್ನೋದು ನಮ್ಮ ಇದು. ಇಲ್ಲಿ ಜ್ಞಾನ ಸಿರಿನಲ್ಲಿ ಬೋಧನೆ ಮಾಡ್ತಿರುವಂತದ್ದು ಸ್ಟೇಟ್ ಸಿಲೆಬಸ್. ಹೌದು, ಸ್ಟೇಟ್ ಸಿಲೆಬಸ್.